ಆ ಸೈಕಲ್ ನಂತರ ಅವರು ಶಿಫ್ಟ್ ಆಗಿದ್ದು ಇದೇ ಅಂಬಾಸಿಡರ್ ಕಾರ್ಗೆ. ಸುಮಾರು 50 ವರ್ಷಗಳ ಹಿಂದೆ ಯಡಿಯೂರಪ್ಪನವರು ಓಡಾಡ್ತಾ ಇರ್ತಕ್ಕಂತಹ ಅಂಬಾಸಿಡರ್ ಕಾರ್ ಇದು. ಯಾಕಂದ್ರೆ ನಾಳೆ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನವನ್ನು ಸೈಕಲ್ ಮುಖಾಂತರ ಮತ್ತೆ ಹೋರಾಟದ ಮುಖಾಂತರ ನಡೆದು ಹೋಗುವ ರೀತಿಯಲ್ಲಿ ಆರಂಭ ಮಾಡಿದ್ರು. ನಂತರ ಅವರು ನೇರವಾಗಿ ಈ ಅಂಬಾಸಿಡರ್ ಕಾರ್ಗೆ ಶಿಫ್ಟ್ ಆಗ್ತಾರೆ. ಇದೊಂಥರ ಯಡಿಯೂರಪ್ಪನವರಿಗೆ ಲಕ್ಕಿ ಕಾರ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು CKR45 ಏನಿದೆ, ಎಲ್ಲಾ ಕಾರ್ಗಳಿಗೂ ಸಹ ಯಡಿಯೂರಪ್ಪನವರ ನಂಬರ್ ಇದೇ ನಂಬರ್ ಇರ್ತದೆ. ಆದ್ರೆ CKR ಇರ್ತದಲ್ಲ ಅದು ಮಾತ್ರ ಚೇಂಜಸ್ ಆಗಿರ್ತದೆ ಅಷ್ಟೇ. ನಾವು ಈ ಕಾರ್ನ ವಿಶಿಷ್ಟತೆ ಏನು, ಯಡಿಯೂರಪ್ಪನವರು ಯಾಕೆ ಇದ್ರ ಮೇಲೆ ಅಷ್ಟೊಂದು ಅಭಿಮಾನ ಅನ್ನೋದನ್ನ ಸ್ವತಃ ಆ ಕಾರ್ನ ಚಾಲನೆ ಮಾಡ್ತಾ ಇರ್ತಕ್ಕಂತಹ ಚಾಲಕರ ಬಳಿ ನಾವು ಕೇಳಿ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಈ ಕಾರ್ನ ವೈಶಿಷ್ಟ್ಯತೆ, ಕಾರ್ನ ಯಡಿಯೂರಪ್ಪನವರು ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಯಡಿಯೂರಪ್ಪನವ್ರಿಗೆ ಈ ಕಾರ್ ಮೇಲೆ ಯಾಕೆ ಅಷ್ಟೊಂದು ವ್ಯಾಮೋಹ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಅವರ ಚಾಲಕರಿದ್ದಾರೆ. ಅಣ್ಣ, ಇದು ಎಷ್ಟು ವರ್ಷಗಳ ಯಡಿಯೂರಪ್ಪನವ್ರು ಯೂಸ್ ಮಾಡ್ತಾರೆ? ಸರ್, ಸಾಹೇಬ್ರ ಮೊದಲನೇ ಗಾಡಿ ಇದು. ಸಾಹೇಬರು ಫಸ್ಟ್ ರಾಜ್ಯ ಪ್ರವಾಸ ಮಾಡ್ಬೇಕಾದ್ರೆ ಈ ಗಾಡಿ ತಗೊಂಡಿದ್ದು. ಫಸ್ಟ್ ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾದ್ಮೇಲೆ ಈ ಕಾರನ್ನ ಅವ್ರು ಸಾಹೇಬ್ರು ಫಸ್ಟ್ ಖರೀದಿ ಮಾಡಿದ್ದು. ಅವರು ಸ್ಟೇಟ್ ಟೂರ್ 10 ಸಲ ಮಾಡಿದ್ದಾರೆ. ನಾನು ಸಾಹೇಬ್ರ ಜೊತೆಗೆ ಒಂದು 20 ವರ್ಷದಿಂದ ಡ್ಯೂಟಿ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಾನು 26 ವರ್ಷ. 26 ವರ್ಷದಿಂದ ಇದೇ ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ? ಈ ಕಾರು ಮತ್ತೆ ಕಂಟೆಸ್ಟ್ ಓಡಿಸ್ತಾ ಇದ್ದೀನಿ. ಯಡಿಯೂರಪ್ಪನವರು ಶಿವಮೊಗ್ಗ ಬಂದು ಇದೇ ಕಾರ್ ಇದೇ ಕಾರ್ ನೋಡ್ತಾರೆ. ಇವತ್ತು ಈ ಕಾರ್ ಇಲ್ಲಿ ಬರೋದಕ್ಕೆ ಏನು ವಿಶೇಷ ಕಾರಣ? ಸಾಹೇಬ್ರು ಮೆಚ್ಚಿನ ಕಾರ್ ಅದು. ಹಾಗಾಗಿ ನನ್ನ ಜೊತೆ ಆ ಕಾರ್ ತರ್ಸಪ್ಪ ನೋಡ್ಬೇಕು. ಯಡಿಯೂರಪ್ಪನವರ ಈ ಕಾರ್ ಅಂದ್ರೆ ಅಷ್ಟು ಅಚ್ಚುಮೆಚ್ಚು ಮತ್ತೆ ಲಕ್ಕಿ ಕಾರ್ ಅಂತಾನೆ ಹೇಳ್ಬೋದು. ಈ ಕಾರು ಯಡಿಯೂರಪ್ಪನವರು ರಾಜಕೀಯ ಜೀವನ 50 ವರ್ಷದಿಂದ ಏನ್ ಆರಂಭ ಮಾಡಿದ್ರು, ಅವರು ಫಸ್ಟ್ ಸೈಕಲ್ ನಲ್ಲಿ ಆರಂಭ ಮಾಡ್ತಾರೆ. ನಂತರ ನೇರವಾಗಿ ಇದೇ ಕಾರಿಗೆ ಅವ್ರು ಶಿಫ್ಟ್ ಆಗ್ತಕ್ಕಂಥದ್ದು. ಈ ಅಂಬಾಸಿಡರ್ ಕಾರು ಯಡಿಯೂರಪ್ಪನವರಿಗೆ ಲಕ್ಕಿ ಕಾರ್. ಹಾಗಾಗಿನೇ ಯಡಿಯೂರಪ್ಪನವರು ಈ ಕಾರನ್ನ ಎಲ್ಲೂ ಸಹ ಬಿಡದಂಗೆ ತಮ್ಮ ಹಿಂದೆನೆ ಜೊತೆಗೆ ಇಟ್ಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಇದ್ದ ಜೊತೆಗೆ ಈ ಚಾಲಕರನ್ನ ನಾವು ಮಾತಾಡ್ಸಿ 26 ವರ್ಷದಿಂದ ಇದೇ ಕಾರನ್ನ ಅವರು ಯಡಿಯೂರಪ್ಪನವರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಡಿಯೂರಪ್ಪನವರ ಲಕ್ಕಿ ಕಾರ್ ಸಹ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನಕ್ಕೆ ಸಾಕ್ಷಿಯಾಗಲಿದೆ.